ಬಿಗ್ ಬಾಸ್ ಸೀಸನ್ 12ರ ಮೋಸ್ಟ್ ಪಾಪ್ಯುಲರ್ ಕಂಟೆಸ್ಟೆಂಟ್ಸ್ ಅಂದರೆ ಅದು ನಮ್ಮ ಗಿಲ್ಲಿ ನಟ ಅಂತಲೇ ಹೇಳ್ಬೋದು. ಏಕೆಂದರೆ ಈ ಸಲದ ಬಿಗ್ ಬಾಸು ಒಂಥರ ಒನ್ ಮ್ಯಾನ್ ಶೋ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು, ಅದು ಗಿಲ್ಲಿ ನಟನಿಂದ. ಸೊ ನಾವು ಇಷ್ಟು ಸೀಸನ್ನ ಅಬ್ಸರ್ವ್ ಮಾಡ್ಕೊಂಡು ಬಂದಿರೋ ಪ್ರಕಾರ ಎಲ್ಲ ಸೀಸನಲ್ಲೂ ಒಂದು 4ರಿಂದ 5 ಕಂಟೆಸ್ಟೆಂಟ್ಸ್ ಇದ್ದೇ ಇರ್ತಿದ್ರು, ಅವ್ರ ಮಧ್ಯೆ ಒಂದು ಕಾಂಪಿಟೇಷನ್ ಇದ್ದೇ ಇರ್ತಿತ್ತು. ಬಟ್ ಸೀಸನ್ 12ರಲ್ಲಿ ಆ ಥರ ಯಾವುದೇ ಕಾಂಪಿಟೇಷನ್ ಇಲ್ಲ ಅಂತಲೇ ಹೇಳ್ಬೋದು. ಏಕೆಂದರೆ ಡೇ ಒನ್ನಿಂದ ಇಲ್ಲಿವರೆಗೂ ಜನ ಗಿಲ್ಲಿಗೇ ಸಪೋರ್ಟ್ ಮಾಡ್ತಾ ಇರೋದು, ಬಿಟ್ಟರೆ ಬೇರೆ ಕಂಟೆಸ್ಟೆಂಟ್ಸ್ಗೆ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ಈ ಸಲ ಡೇ ಒನ್ನಲ್ಲಿ ಹೆಂಗೆ ಶುರುವಾಯ್ತಲ್ಲ ಬಿಗ್ ಬಾಸು, ಆವಾಗಲೇ ಜನ ಫಿಕ್ಸ್ ಆಗಿದ್ದರು ಗೆಲ್ಲೋದು ಗಿಲ್ಲಿ ನಟನೆ ಅಂತ. ಆ ಲೆವೆಲ್ಗೆ ಒಂದು ಜನರ ಮನಸ್ಸನ್ನ ಗೆದ್ದು, ಅದು ತನ್ನ ಟ್ಯಾಲೆಂಟಿಂದ, ತನ್ನ ವ್ಯಕ್ತಿತ್ವದಿಂದ, ಬರೀ ಹ್ಯೂಮರಸ್ಸಿಂದ ಅಂದರೆ ಹಾಸ್ಯದಿಂದನೇ ಜನರ ಮನಸ್ಸನ್ನ ಗೆದ್ದಿರೋದು. ಒಂಥರ ಬಿಗ್ ಬಾಸ್ ಇವನಿಲ್ಲ ಅಂದರೆ ನೋಡೋಕ್ಕೆ ಒಂಥರ ಸಾಧ್ಯನೇ ಇಲ್ಲ, ನೋಡೋಕ್ಕೆ ತುಂಬ ಬೋರಿಂಗ್ ಆಗ್ತಿತ್ತು ಅನ್ನೋ ಲೆವೆಲ್ಗೆ ಈ ಸಲದ ಬಿಗ್ ಬಾಸ್ನ ಒಂದು ತುಂಬಾ ಫೇವ್ರೇಟ್ ಆ್ಯಂಡ್ ತುಂಬಾ ಪಾಪ್ಯುಲರ್ ಆಗಿರೋದಂದರೆ ಅದು ಗಿಲ್ಲಿ ನಟ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಆ ಗಿಲ್ಲಿ ನಟನ ಸಂಪೂರ್ಣ ಬಯೋಡೇಟಾನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಜೊತೆಗೆ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ. ನಾನು ನಿಮ್ಮಿಂದ ಈ ವಿಡಿಯೋಗೆ 100 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಲೈಕ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಓಕೆನಾ, ಗಿಲ್ಲಿ ನಟನ ಬಯೋಡೇಟಾ ಬಗ್ಗೆ ಮಾತಾಡೋಣ ಬನ್ನಿ. ಮೊದಲನೇದಾಗಿ ಗಿಲ್ಲಿ ನಟನ ಫುಲ್ ನೇಮ್ ಬಂದು ನಟರಾಜ ಅಂತ. ಅದು ಕಾಲಕ್ರಮೇಣ ಅವರ ಊರಲ್ಲಿ ಅವರ ಫ್ರೆಂಡ್ಸ್ಗಳೆಲ್ಲ ಗಿಲ್ಲಿ ನಟ ಅಂತ ಕರೆದು ಅದು ಈಗ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸಣ್ಣ ಹುಡುಗನ ಬಾಯಲ್ಲೂ ಅದು ಗಿಲ್ಲಿ ನಟ ಅನ್ನೋದೇ ಫೇಮಸ್ ಆಗಿಬಿಟ್ಟಿದೆ. ಇನ್ನು ಅವ್ರ ಊರು ಬಂದು ಮಂಡ್ಯ ಡಿಸ್ಟಿಕ್ಕು, ಮಳವಳ್ಳಿ ತಾಲೂಕು, ದಡದಪುರ ಅಂತ ಒಂದು ಗ್ರಾಮ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ರೈತರ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಇನ್ನು ಎಜುಕೇಷನ್ ಕಂಪ್ಲೀಟ್ ಆಗಿರೋದು 10th ಮೇಲೆ ITI ಮಾಡಿದ್ದಾರೆ 2 ಇಯರ್ಸು. 10th ಪಾಸ್ ಆಗಿ ITIನೂ ಮಾಡ್ಕೊಂಡಿದ್ದಾರೆ. ಇನ್ನು ಅವ್ರ ತಂದೆ ತಾಯಿಗಳು ಬಂದು ಕುಳ್ಳಯ್ಯ ಅಂತ ಅವ್ರ ಅಪ್ಪಾಜಿ ಹೆಸರು, ಇನ್ನು ಸವಿತಾ ಅಂತ ಅವ್ರ ತಾಯಿ ಹೆಸರು. ಮೊನ್ನೆ ತಾನೇ ಬಿಗ್ ಬಾಸಿಗೆ ಬಂದಾಗ ಇಡೀ ಕರ್ನಾಟಕದಾದ್ಯಂತ ಗೊತ್ತಾಗಿದೆ ಅವ್ರ ತಂದೆ ತಾಯಿ ಹೆಸರಾಗಿರ್ಬೋದು, ಅವ್ರ ತಂದೆ ತಾಯಿ ಯಾರು ಅಂತ. ಇಷ್ಟು ದಿನ ಎಲ್ಲೋ ಒಂದು ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಬಟ್ ಒಂದು ಹೆಮ್ಮೆ, ಒಂದು ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಮೊನ್ನೆ ಅವರು ಬಿಗ್ ಬಾಸ್ಗೆ ಬಂದಾಗ ಸೊ ಅವ್ರ ತಂದೆ ತಾಯಿ ಜೊತೆ ಅವ್ರು ಕಳೆದಿದ್ದಂಥ ಕಾಲ ಆಗಿರ್ಬೋದು, ಸೊ ಸಕ್ಕತ್ತಾಗಿತ್ತು ಅದು ಮಾತ್ರ.